ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಿಂಧನೂರಿನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಕೊಡಿ, ಇಲ್ಲ ಪರಿಹಾರ ಕೊಡಿ, ನಿಖಿಲ್ ಕುಮಾರಸ್ವಾಮಿ. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ನೌಕರರ ಫೆಡರೇಷನ್ ನಿಂದ ಪ್ರತಿಭಟನೆ. ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನ, ಎಲ್ಲೆಡೆಯೂ ಆಚರಿಸಲಿ ಎಂಆರ್ ಬೇರಿ. ಮತ್ತು ಗಾಲಿಬ್ ಟ್ರಸ್ಟ್ ನಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನಿಸುವುದು ಅಗತ್ಯ, ನ್ಯಾಯಾಧೀಶ ಮಾರುತಿ ಬಗಾಡೆ. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮತ್ತು ಕ್ರಸ್ಟ್ ಗೇಟ್ ಶೀಘ್ರವಾಗಿ ಅಳವಡಿಸುವಂತೆ ಆಗ್ರಹಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರ ನೇತೃತ್ವದಲ್ಲಿ ಸಿಂಧನೂರಿನಲ್ಲಿ ಮಂಗಳವಾರ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಿಂಧನೂರು ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ನಗರದ ಕನಕದಾಸ ವೃತ್ತ, ಗಾಂಧಿ ವೃತ್ತ, ಬಸವ ವೃತ್ತ, ಜಗಜೀವನ್ ರಾಮ್ ವೃತ್ತ ಮೂಲಕ ಎಪಿಎಂಸಿ ವರೆಗೆ ಸಾಗಿತು. ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಹಾಕಲಾಯಿತು. ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆಗಳಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಲಾಶಯ ವ್ಯಾಪ್ತಿಯ 4 ಜಿಲ್ಲೆಗಳಲ್ಲಿ 2ನೇ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗದಿದ್ದರೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು. ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಈ 4 ಜಿಲ್ಲೆಗಳ 10 ಲಕ್ಷ ಎಕರೆ ಜಮೀನು ಬದುಕೆ ತುಂಗಭದ್ರಾ ಜಲಾಶಯದ ಮೇಲೆ ನಿಂತಿದೆ. ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದರಿಂದ ಸಾವಿರಾರು ಕ್ಯೂಸೆಕ್ ನೀರು ವ್ಯರ್ಥವಾಗಿದೆ ಎಂದು ಆಪಾದಿಸಿದರು. ಅವರು ರಾಜ್ಯ ಸರ್ಕಾರ ರೈತರ ವಿರೋಧಿಯಾಗಿದೆ ಎಂದು ಗುಡುಗಿದರು. ನಾಡಗೌಡರು ನಮ್ಮ ನಾಯಕರು, ಹೋರಾಟ ಮಾಡಲು ಮುಂದಾಗ್ಯಾರು, ಎಲ್ಲರೂ ಅವರಿಗೆ ಕೈ ಜೋಡಿಸೋಣ, ಹೋರಾಟ ಮಾಡಲು ಮುಂದಾಗೋಣ, ಮಾಡೋಣ ಹೋರಾಟ ಮಾಡೋಣ, ನೀಡೋಣ ಬೆಂಬಲ ನೀಡೋಣ.
ನಿಂತೈತಿ ನಿಖಿಲ ಕುಮಾರಸ್ವಾಮಿಯವರು ನಮ್ಮ ಹೋರಾಟಕ್ಕೆ ಬಂದಾರು ನಮಗ ಯಮನಾಯಕರು ನಾಡಗೌಡರು ನಮ್ಮ ನಾಯಕರು ಹೋರಾಟ ಮಾಡಲು ಮುಂದಾಗ್ಯಾರು ಎಲ್ಲರೂ ಅವರಿಗೆ ಕೈ ಜೋಡಿಸೋಣ ಹೋರಾಟ ಮಾಡಲು ಮುಂದಾಗೋಣ ಇಲ್ಲಿ ರಾಜ್ಯ ಎರಡನೇ ಬೆಳೆಗೆ ನೀರು ಬಿಡಿಸಲು ಇವರು ನಿಂತಾರು ರೈತರ ದೇವರು ಇವರು ಅದೇ ರೀತಿ
ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ, ಶಾಸಕರಾದ ಸಿ.ಬಿ. ಸುರೇಶ್ ಬಾಬು, ಕರ್ಯಮ್ಮ, ಜಿ. ನಾಯಕ್, ನೇಮಿರಾಜ್ ನಾಯಕ್, ಕಂದಕೂರ್ ಶರಣ್ಗೌಡ, ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್, ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕ್, ಮುಖಂಡರಾದ ಸಿ.ವಿ. ಚಂದ್ರಶೇಖರ್ ಕೊಪ್ಪಳ, ಸಿದ್ದು ಬಂಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ವಿರೂಪಾಕ್ಷಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್. ಶಿವಶಂಕರ್, ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ, ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರ್, ನಗರಸಭೆ ಸದಸ್ಯ ಕೆ. ಜಿಲಾನಿ ಪಾಷಾ, ಚಂದ್ರಶೇಖರ್ ಮೈಲಾರ, ವೀರಭದ್ರಪ್ಪ ಕುರುಕುಂದಿ, ಮುಖಂಡರಾದ ವೆಂಕಟೇಶ್ ನಂಜಲ್ದಿನ್ನಿ, ಧರ್ಮನ್ಗೌಡ ಮಲ್ಕಾಪುರ್, ಡಿ. ಸತ್ಯನಾರಾಯಣ, ಜಿಎಸ್ ಸತ್ಯನಾರಾಯಣ ನೀರುಪಾದೆಪ್ಪ, ಎಸ್.ಪಿ. ಟೈಲರ್, ಬುಡನ್ ಸಾಬ್, ಅಶೋಕ್ ಗೌಡ ಗದ್ರಟ್ಟಿಗಿ, ಸಮೀತ್ ತಾಡ್ಕಲ್, ಅಲ್ಲಂಪ್ರಭು ಪೂಜಾರ್, ಅಜಯ್ ದಾಸರಿ, ಶೇಕ್ಷಾವಲಿ, ಜನತಾ ಕಾಲೋನಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಅಂಗನವಾಡಿ ಸೇವೆಗಳಲ್ಲಿ ಮುಖ ಗುರುತಿಸುವಿಕೆ ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವುದು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಫೆಡರೇಷನ್ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭಾರತದಲ್ಲಿ ಮಾನವ ಅಭಿವೃದ್ಧಿ ಐಸಿಡಿಎಸ್ ಯೋಜನೆಯನ್ನು ಸರಳೀಕರಣಗೊಳಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ಯೋಜನೆಯನ್ನು ಸಂಕೀರ್ಣಗೊಳಿಸಿ ಯಾವುದೇ ಸೌಲಭ್ಯಗಳನ್ನು ನೀಡದೆ ಮುಖಚಹರೆ ಗುರುತಿಸುವ ಕ್ರಮ ಅಳವಡಿಸಿದ್ದರಿಂದ ಕೇಂದ್ರ ಮಟ್ಟದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂದರು. ಅಂಗನವಾಡಿ ಸೇವೆಗಳಲ್ಲಿ ಗರ್ಭಿಣಿಯರಿಗೆ, ಹಾಲು ಉಣಿಸುವ ತಾಯಂದರಿಗೆ ಮತ್ತು 6 ತಿಂಗಳಿನಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಟೇಕ್ ಹೋಮ್ ಪೂರಕ ಪೋಷಕಾಂಶಯುಕ್ತ ಆಹಾರವನ್ನು ನೀಡುವ ವ್ಯವಸ್ಥೆ ಇದ್ದು, ಆದರೆ FRS ವ್ಯವಸ್ಥೆಯಿಂದ ಗರ್ಭಿಣಿಯರು, ತಾಯಂದಿರು ಮತ್ತು ಮಕ್ಕಳು ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ FRS ಪದ್ಧತಿಯನ್ನು ಕೈಬಿಡಬೇಕು, ಇಲ್ಲವೇ ಎಲ್ಲ ಚಟುವಟಿಕೆಗಳನ್ನು ಪೂರೈಸಲು ಅಂಗನವಾಡಿ ಕೇಂದ್ರಗಳಲ್ಲಿ ವೈಫೈ ವ್ಯವಸ್ಥೆಯನ್ನು ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಪೂರ್ಣಾವಧಿ ಉದ್ಯೋಗಿಗಳಾಗಿದ್ದು ಗ್ರಾಜ್ಯುಯೇಟ್, PF, ESI ಪಿಂಚಣಿ ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡಬೇಕು. ತುಟಿ ಭತ್ಯೆ, ಪ್ರಭಾರ ಭತ್ಯೆಯನ್ನು ಹೆಚ್ಚಳ ಮಾಡಬೇಕು. ಚಟುವಟಿಕೆ ಆಧಾರದಲ್ಲಿ ಪ್ರೋತ್ಸಾಹಧನ ನೀಡುತ್ತಿದ್ದು ಅದನ್ನು ಕೈಬಿಟ್ಟು ಕಾರ್ಯಗೊಳಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಿಸುವುದು, ನಿವೃತ್ತಿ ವಯೋಮಿತಿಯನ್ನು 65 ವರ್ಷಗಳಿಂದ ನಿಗದಿ ಮಾಡಬೇಕು. ಕೇಂದ್ರ ಸರ್ಕಾರ 2023ರಿಂದ 2024ನೇ ಸಾಲಿನಿಂದ ಅಕ್ಕಿಯ ಪ್ರಮಾಣ ಕಡಿಮೆ ಮಾಡಿ ಗೋಧಿಯನ್ನು ಖರೀದಿಸಲು ಸೂಚಿಸಿದ್ದು, ರಾಜ್ಯದ ಆಹಾರ ಕ್ರಮದ ಅನುಸಾರ ಗೋಧಿ ಪ್ರಮಾಣ ಕಡಿಮೆ ಮಾಡಿ ಬೇಳೆಕಾಳುಗಳನ್ನು ಒದಗಿಸಲು ಅಗತ್ಯ ಅನುದಾನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಅಂಗನವಾಡಿ ಕಾರ್ಯಕರ್ತರಿಗೆ ಕಾಯಂ ಕೆಲಸ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಕಾಯಂ ಕೆಲಸ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಸಹಾಯಕಿಯರ ಫೆಡರೇಷನ್ಗೆ ಏನೇ ಬರಲಿ ಏನೇ ಎಲ್ಲಿಯವರೆಗೆ ಹೋರಾಟ, ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿರಿ. ಸುಪ್ರೀಂ ಕೋರ್ಟ್ ಆದೇಶ ಜಾರಿಯಾಗಲಿ. ತುಟ್ಟಿ ಭತ್ತ ಮತ್ತು ಪ್ರಭಾರಿ ಭತ್ತ ಹೆಚ್ಚಳ ಮಾಡಲೇಬೇಕು. ಗೌರವಧನ ಹೆಚ್ಚಿಸಲೇಬೇಕು. ಕಾರ್ಮಿಕ ಪದ್ಧತಿಯನ್ನು ಕೈ ಬಿಡಲೇಬೇಕು. 4 ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಶಸ್ವಿಯಾಗಲಿ. ಆಲ್ ಗೌಟ, ಇವತ್ತಿನ ದಿನ ರಾಯಚೂರು ಜಿಲ್ಲೆಯಲ್ಲಿ ನಾವು MP ಲೋಕಸಭಾ ಸಂಸದರ ಆಫೀಸಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅಂಗನವಾಡಿ ಟೀಚರ್ ಅವರು ಎಲ್ಲ ಅಂಗನವಾಡಿ ಟೀಚರ್ಸ್ ಇವತ್ತಿನ ದಿನ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ. ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂದರೆ, ಮೊದಲನೇದಾಗಿ ನಮಗೆ ಕಳೆದ 10 ವರ್ಷಗಳಿಂದ ಈ ಮೋದಿ ಸರ್ಕಾರ ಬಂದವಾಗಿದ್ದಾಗಲಿ ನಮಗೆ ಯಾವುದೇ 4,500 ನಾವು ದುಡಿತಾ ಇದ್ದೀವಿ. 1 ರೂಪಾಯಿ ಕೂಡ ನಮಗೆ
ಗೌರವಧನವನ್ನು ಹೆಚ್ಚಿಸಲೇ ಇಲ್ಲ ಮತ್ತು ಸಹಾಯಕಿಯರಿಗೆ 2,250 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಇಬ್ಬರಿಗೆ ಗೌರವಧನ ಹೆಚ್ಚಿಸಿಲ್ಲ. ಆದರೆ ಕೆಲಸ ಮಾತ್ರ ನೋಡಲಿಕ್ಕೆ ಭಾಳಷ್ಟು ಕೆಲಸ ಕೊಡ್ತಾ ಇದ್ದಾರೆ. FRS ಕೆಲಸ ಫೋನ್ ಕೊಟ್ಟಿದ್ದಾರೆ ನಮಗೆಲ್ಲ. ಪೋಷಣಾ ಟ್ರ್ಯಾಕರ್ ಅಂತ ಒಂದು ಆ್ಯಪ್ ತಂದುಬಿಟ್ಟು FRS ಮಾಡಲು ಯಾವ ಮಗುವಿಗೆ 6 ತಿಂಗಳಿಂದ 3 ವರ್ಷದ ಮಗುವಿಗೆ, ಗರ್ಭಿಣಿ, ಬಾಣಂತಿ, ಕಿಶೋರಿ ಮತ್ತು ಶಾಲೆಗೆ ಬರೋ 3ರಿಂದ 6 ವರ್ಷದ ಮಕ್ಕಳು ಪ್ರತಿಯೊಬ್ಬರಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಪ್ರತಿ ತಿಂಗಳು ಮಾಡಬೇಕು. OTPಗಳು ಹಾಕಬೇಕು. ಇದೆಲ್ಲ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಈ ಪದ್ಧತಿಯನ್ನು. ಒಂದು ಮಗುವಿಗೆ ಒಂದು ಸಲ ಮಾತ್ರ ನಾವು OTP ಹಾಕಕ್ಕೆ ಚೆನ್ನಾಗಿರ್ತೈತಿ ಮತ್ತು FRS ಮಾಡೋಕೆ ಕೂಡ ಒಂದು ಸಲ ಅವಕಾಶ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು. ಇಲ್ಲ ಅಂದರೆ ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ರೆ ಜನ ಏನಂತಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅವ್ರ ಅಕೌಂಟ್ನಲ್ಲಿ ದುಡ್ಡು ಹೋದರೆ ನಮಗೆ ಬೇಯೋದು, ಅವ್ರು ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ನಾವು ಸ್ಕೂಲ್ ಟೈಮ್ನಲ್ಲಿ ಅವರು ಸಿಗಲ್ಲ. ಈಗ ಈ ಪದ್ಧತಿ ತಂದವಾಗನಿಂದ ನಮ್ಮ ಮನೆ ಕೆಲಸ ಬಿಟ್ಟು ನಾವು 8 ತಾಸಲ್ಲ 12 ತಾಸು ಕೆಲಸ ಮಾಡಬೇಕಾಗ್ತಾ ಇದೆ. ನಮ್ಮ ಎಲ್ಲ ಅಕ್ಕ ತಂಗಿಯರೆಲ್ಲರೂ ಅಷ್ಟು ನಮಗೆ ಟಾರ್ಚರ್ ಕೊಡ್ತಾ ಇದೆ ಪೋಷಣಾ ಟ್ರ್ಯಾಕರ್. ಮತ್ತು ಫೋನ್ಗಳು ಕೆಲಸ ಮಾಡ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ, ಹಲವಾರು ಸಮಸ್ಯೆಗಳು. ಮತ್ತೆ ಒಂದು ದಿನ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಪಗಾರ ಕಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಲವಾರು ಮಂದಿಗೆ ನೋಟಿಸ್ ಕೂಡ ಬಂದಿದ್ದಾವೆ. ಮಾನಸಿಕವಾಗಿದ್ದಾರೆ, BP, ಶುಗರ್ಗಳು ಎಲ್ಲ ಬಂದಿದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಪೋಷಣಾ ಟ್ರ್ಯಾಕರ್ದಿಂದ ಹಲವಾರು ಸಮಸ್ಯೆಗಳು, ಗಂಡ ಹೆಂಡತಿ ನಡುವೆ ಜಗಳ, ಊರಾಗಿನವ್ರ ಮಂದಿ ಜಗಳ, ಇಂಥವೆಲ್ಲ ನಮಗೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇವಾಗ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಕೈ ಬಿಡಬೇಕು. ಮತ್ತು ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಎಷ್ಟು ದಿನ ಆದರೂ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರೂ ಕೂಡ ನಮಗೆಲ್ಲ ಅಂಗನವಾಡಿ ಟೀಚರ್ಸು ಮತ್ತು ಸಹಾಯಕಿಯರನ್ನು ನಮಗೆ ಪರ್ಮನೆಂಟ್ ಮಾಡಲೇ ಇಲ್ಲ ಇಲ್ಲಿವರೆಗಾದರೂ. ಅಟ್ಲೀಸ್ಟ್ ನಮಗೆ 31,500 ರೂಪಾಯಿ ವೇತನವನ್ನು ಕೊಡ್ರಿ, ಗೌರವಧನವನ್ನು ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಇನ್ನು ಏನಂತ ಹೇಳಿದರೆ, ನಮ್ಮದು ಈ 65 ವರ್ಷ ಅಂತೇಳಿ ಏನು ನಮಗೆ ನಿವೃತ್ತಿ ಆದ ವಯೋಮಾನವನ್ನು ಹೇಳಿದ್ದಾರೆ. ಅದು ಎಲ್ಲರಿಗೆ ಸರಿಸಮಾನ ಮಾಡಬೇಕು, ಹೆಚ್ಚು ಕಡಿಮೆ ಮಾಡಬಾರ್ದು. ಎಲ್ಲರಿಗೆ ಹಲವಾರು ನಿವೃತ್ತಿ ಆದ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಮನೆಗೆ ಹೋಗಿದ್ದಾರೆ. ಅವರಿಗೇನು ಗ್ಯಾಚುರಿಟಿ ಸೌಲಭ್ಯವಿಲ್ಲ. 2011ರಿಂದ ಗ್ಯಾಚುರಿಟಿ ಸೌಲಭ್ಯ ಎಲ್ಲರಿಗೂ ಕೊಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ನಾವು ಹೋರಾಟ ಮಾಡ್ತಾ ಇದ್ದೇವೆ. MP ಅವರಿಗೆ ನಾವು ಇವತ್ತಿನ ದಿನ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಸರ್ ಅವರು ಲೋಕಸಭೆಯಲ್ಲಿ ನಾಳೆ ಸಂಸತ್ತಿನಲ್ಲಿ ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಧ್ವನಿ ಎತ್ತಿ ನಮಗೂ ಇದರಲ್ಲಿ 7 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕನಿಷ್ಠ 4, 5, 6 ನಮಗೆ ಅವರು ಮಾಡಿಕೊಡಬೇಕು, ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕಂತ ಭರವಸೆ ಅವ್ರ ಮೇಲೆ ಇಟ್ಕೊಂಡು ನಾವು ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇವಾಗ ಬೇಡಿಕೆಗಳು ಇದು ಮಾಡಲಿಲ್ಲ ಅಂದರೆ ಮುಂದೆ ಏನು ಮಾಡ್ತಾರೆ? ಬೇಡಿಕೆಗಳು ಇದು ಮಾಡಲಿಲ್ಲ ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ನಾವು ದಿಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಹೋರಾಟ ಮಾಡಬೇಕಂತ ಈಗಾಗಲೇ ನಮಗೆಲ್ಲ ನಮಗೆ ಈಗಾಗಲೇ ರಾಜ್ಯದಿಂದ ಆಗಲೇ ನೋಟಿಸ್ ಬಂದಿದೆ. ನಮ್ಮ ಫೆಡರೇಷನ್ ಇದ್ದ ಇನ್ನೂ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ನಾವು. ಮತ್ತೆ ನಮಗೆ ಅದಕ್ಕಾಗಿ ಇವರು ಇಲ್ಲಿವರೆಗಾದರೂ 10 ವರ್ಷಗಳಿಂದ ಒಂದು ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಸರ್ಕಾರ. ಅದರ ಸಂಬಂಧ ಇವಾಗಾದರೂ ಕೂಡ ಒಂದು 4 ಬೇಡಿಕೆಗಳನ್ನು ಈಡೇರಿಸಬೇಕಂತ ಕೇಂದ್ರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ನಮ್ಮ MP ಸಾಹೇಬರು ಅಲ್ಲಿ ಧ್ವನಿ ಎತ್ತಿ ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಆದಿಲಕ್ಷ್ಮಿ, ಸಿನ್ನೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ. ಈ ಸಂದರ್ಭದಲ್ಲಿ ಸಂಘಟದ ಪ್ರಮುಖರಾದ ಸಂಗಯ್ಯ ಹಿರೇಮಠ್, ಸುಲೋಚನಾ, ಆದಿಲಕ್ಷ್ಮಿ, ಲಲಿತಾ, ರತ್ನಮ್ಮ, ಸಾವಿತ್ರಿ, ಸವಿತಾ, ಸಾವಿತ್ರಿ, ನಾಗರತ್ನ, ಲಲಿತಮ್ಮ, ಸಾಲಿ, ಶಾಂತಮ್ಮ, ಹನುಮಂತಿ, ಜ್ಯೋತಿ, ಸರಸ್ವತಿ, ರೇಣುಕಾ, ಸಣ್ಣಮ್ಮ, ಚಂದ್ರಶೇಖರ್, ಲೀಲಾ ಕಟ್ಟಿ, ಚೆನ್ನಮ್ಮ, ಮಂಗಮ್ಮ ಸೇರಿದಂತೆ ವಿವಿಧ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ICU ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು CT ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ಲ್ಯಾಬ್ ವಿಭಾಗ.
ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಂ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಸಮರ್ಪಣಾ ದಿನವನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಆಚರಣೆ ಮಾಡಲು ಸರ್ಕಾರ ಆದೇಶಿಸಿದ್ದು, ನಾಳೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿರುವ ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಜಿಲ್ಲೆಯ ಸಂವಿಧಾನ ಪ್ರಿಯರು, ಪ್ರಜಾಪ್ರಭುತ್ವವಾದಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು ಭಾಗವಹಿಸುವಂತೆ ಸಂವಿಧಾನ ಸಂರಕ್ಷಣಾ ಪಡೆಯ ಸಂಚಾಲಕ ಎಂಆರ್ ಬೇರಿ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವುದು ಅತ್ಯಂತ ಅಭಿನರ್ಹವಾಗಿದೆ ಎಂದರು. ನವೆಂಬರ್ 26ರಂದು ಪ್ರತಿ ವರ್ಷ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡ್ತದ. ಆದರೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಈ ವರ್ಷ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಂವಿಧಾನ ಸಮರ್ಪಣಾ ದಿನದಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಸರ್ಕಾರ ಆದೇಶ ಹೊರಡಿಸಿ ಎಲ್ಲ ಜಿಲ್ಲೆಗಳ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಗೆ, ಆಚರಣೆ ಮಾಡುವಂಗೆ ಆದೇಶ ಹೊರಡಿಸಿದ್ದಕ್ಕಾಗಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿಗೆ ನಮ್ಮ ರಾಯಚೂರು ಜಿಲ್ಲೆಯ ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ನಡೀತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ರಂಗಮಂದಿರದಲ್ಲಿ ನಡೀತಕ್ಕಂಥ ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮಕ್ಕೆ ಸಂವಿಧಾನ ಪ್ರಿಯರು, ಪ್ರಜಾಪ್ರಭುತ್ವವಾದಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಂವಿಧಾನ ಸಂರಕ್ಷಣಾ ಪಡೆಯ ಎಲ್ಲ ಸದಸ್ಯರು ಈ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೀವಿ. ಎಂಆರ್ ಬೇರಿ ಸಂವಿಧಾನ ಸಂರಕ್ಷಣಾ ಪಡೆಯ ಸಂಚಾಲಕರುಗಳಲ್ಲಿ ಒಬ್ಬರು. ಇದೇ ವೇಳೆ ಮತ್ತೋರ್ವ ಸಂಚಾಲಕ ಕೆಇ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಬೃಹತ್ ಮಟ್ಟದ ಸಂವಿಧಾನ ಜಾಗೃತಿ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರ ನವೆಂಬರ್ 26ರ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಜಿಲ್ಲೆಗಳಲ್ಲಿಯೂ ಆಚರಿಸುವಂತೆ ಆದೇಶಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು. ಜಾಥಾವು ನಾಳೆ ಬೆಳಿಗ್ಗೆ ನಗರದ ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿ, ಈಗಿನ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯಿಂದ ತೀನ್ ಕಂದಿಲ್ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರಂಗಮಂದಿರದಿಂದ ತಲುಪಲಿದೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಕುರಿತು ವಿಶೇಷ ಉಪನ್ಯಾಸ ನಡೆಯಲಿದೆ ಎಂದು ತಿಳಿಸಿದರು. ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಈಗ ಮನವಿ ಮಾಡ್ಕೊಳ್ಳೋದು ಏನಂದರೆ, ನಾಳೆ ಏನು ನಡೀತಾ ಇದೆ 26/11/2025ಕ್ಕೆ ಸಂವಿಧಾನ ದಿನವನ್ನಾಗಿ, ಬಹುಶಃ 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಏನು ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಬೃಹತ್ ಕಾಲ್ನಡಿಗೆಯನ್ನು ಜಾಥಾವನ್ನು ಮಾಡಿದ್ವಿ. ಅದರ ಇಂಪ್ಯಾಕ್ಟಾಗಿ ಇವತ್ತು ಸರ್ಕಾರ ಈ ರೀತಿ ಆದೇಶ ಮಾಡಿರೋದು ನಿಜವಾಗಲೂ ಸ್ವಾಗತಾರ್ಹ. ಪ್ರತಿ ಕ್ಷೇತ್ರದಲ್ಲಿ 224 ಕ್ಷೇತ್ರಗಳಲ್ಲಿ ಕೂಡ ಈ ರೀತಿ ಸಂವಿಧಾನ ಜಾಥಾವನ್ನು ಶಾಲಾ ಕಾಲೇಜು ಮಕ್ಕಳನ್ನು ಸೇರಿಸ್ಕೊಂಡು ಪ್ಲಕಾರ್ಡ್ ಇಟ್ಕೊಂಡು ಮತ್ತು ಸಂವಿಧಾನ ಪುಸ್ತಕವನ್ನು ಪ್ರದರ್ಶನ ಮಾಡುತ್ತಾ ಕಾಲ್ನಡಿಗೆ ಜಾಥಾವನ್ನು ಮಾಡಬೇಕು ಅಂತೇಳಿ ಈಗೇನು ಸರ್ಕಾರ ಆದೇಶ 20ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಏನು ಆದೇಶ ಮಾಡಿದೆ.
ನಾವು ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಕಡೆಯಿಂದ ಕೂಡ ನಾವು ಒಂದು ಅಭಿನಂದನೆ ಜೊತೆಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಭಾಗವಾಗಿ ಏನು ಜಿಲ್ಲಾಡಳಿತ ಅಂದರೆ ಹಳೇ ಜಿಲ್ಲಾಧಿಕಾರಿ ಕಚೇರಿ ಇದೆ, ಅಲ್ಲಿಂದ ಏನು ಜಾಥಾ ಸ್ಟಾರ್ಟ್ ಆಗುತ್ತೆ, ಆ ಜಾಥಾದಲ್ಲಿ ನಮ್ಮೆಲ್ಲ ಸಂವಿಧಾನ ಸಂರಕ್ಷಣಾ ಪಡೆಯ ಎಲ್ಲ ಸದಸ್ಯರು ಮತ್ತು ಸಂವಿಧಾನ ರಕ್ಷಕರು ಸೇರಬೇಕು. ಆ ಜಾಥಾ ಕಿನ್ಕಂದ್ಲಿ ಮುಖಾಂತರ ಮತ್ತು ಅಂಬೇಡ್ಕರ್ ಸರ್ಕಲ್ ಬಂದು ಅಂಬೇಡ್ಕರ್ ಸರ್ಕಲಲ್ಲಿ ಒಂದು ಮಾಲಾರ್ಪಣೆ ಮಾಡಿ ರಂಗಮಂದಿರಕ್ಕೆ ಸೇರ್ತದೆ. ಆ ರಂಗಮಂದಿರದಲ್ಲಿ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಉಪನ್ಯಾಸ ಇರುತ್ತೆ. ಆ ಉಪನ್ಯಾಸದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಸಂವಿಧಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮತ್ತು ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ಕೋರ್ಕೊಳ್ಳುತ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಪ್ರಮುಖರಾದ ಜಾನ್ ವೆಸ್ಲಿ, ಕೆ ಸತ್ಯನಾಥ್ ಸೇರಿದಂತೆ ಅನೇಕರಿದ್ದರು. ನಗರದ ಗಾಲಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ 2025ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ರಾಯಚೂರು ಜಿಲ್ಲೆಯವರಾದ ರತ್ನಮ್ಮ ದೇಸಾಯಿ ಹಾಗೂ ಜಾಫರ್ ಮೈನುದ್ದೀನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅನಾರೋಗ್ಯದ ಕಾರಣ ರತ್ನಮ್ಮ ದೇಸಾಯಿ ಅವರು ಗೈರಾಗಿದ್ದರು. ಜಾಫರ್ ಮೊಹಿದ್ದೀನ್ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಮಾತನಾಡಿ, ಅತ್ಯುನ್ನತ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡುತ್ತಾ ಬಂದಿದೆ. ರಾಯಚೂರು ಜಿಲ್ಲೆಯ ಒಬ್ಬರು ಮಹನೀಯರಿಗೆ ಈ ಪ್ರಶಸ್ತಿ ದೊರೆಯುತ್ತಿರುವುದು ಅತ್ಯಂತ ಖುಷಿಯ ಸಂದರ್ಭ ಎಂದು ಹೇಳಿದರು. ಕನ್ನಡ ಭಾಷೆ, ಸಂಸ್ಕೃತಿ, ನಾಟಕ, ಕಲೆ, ಸಾಮಾಜಿಕ ಹೋರಾಟ ಇತ್ಯಾದಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವುದು ಸಾಧಕರಿಗೆ ಮಾತ್ರ ಇಂತಹ ಪ್ರಶಸ್ತಿ ದೊರೆಯುತ್ತದೆ. ಇಂತಹ ಸಮಯದಲ್ಲಿ ಜಾಫರ್ ಮೊಹಿದ್ದೀನ್ ಅವರು ರಂಗಭೂಮಿ ಕಲೆಯಲ್ಲಿ ಸಾಕಷ್ಟು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎನ್ನುವುದು ಸಂತೋಷದ ವಿಷಯ. ಇಂತಹ ಸಾಧಕರಿಗೆ ಗಲಿ ಮೆಮೋರಿಯಲ್ ಟ್ರಸ್ಟ್ ಸನ್ಮಾನಿಸುತ್ತಿರುವುದು ಇನ್ನೂ ಒಳ್ಳೆಯ ಕೆಲಸ. ಈ ಟ್ರಸ್ಟ್ನವರು ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಹೊಸ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡಬೇಕು. ನಾಟಕ ಕಲೆಯ ಬಗ್ಗೆ ಶಾಲಾ ಹಂತದಲ್ಲಿ ಸಣ್ಣ ಪುಟ್ಟ ನಾಟಕಗಳ ಸ್ಪರ್ಧೆ ಏರ್ಪಡಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಾಫರ್ ಮೊಹಿದ್ದೀನ್ ಅವರು, ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವುದಕ್ಕಿಂತ ಹುಟ್ಟೂರಿನಲ್ಲಿ ಸನ್ಮಾನ ಪಡೆಯುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ಹೇಳಿದರು. ನಾನು ವಿದ್ಯಾರ್ಥಿ ದೆಸೆಯಿಂದಲೇ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಪಾತ್ರ ಮಾಡುತ್ತಾ ಬಂದಿದ್ದೇನೆ. ಹಲವು ಕಲಾತ್ಮಕ ಪಾತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಇಂದಿನ ಯುವಕರು ಸಹ ಇಂತಹ ಅಭಿರುಚಿ ಬೆಳೆಸಿಕೊಳ್ಳಬೇಕಿದೆ. ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಹಲವಾರು ಯುವಕರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಅಂತಹ ಯುವಕರಿಗೆ ಅವಶ್ಯಕತೆ ಇದೆ ಎಂದು ಹೇಳಿದರು. ಗಲೀಬ್ ಮೆಮೋರಿಯಲ್ ಟ್ರಸ್ಟ್ ಅಧ್ಯಕ್ಷರಾದ ಸೈಯದ್ ತಾರಿಕ್ ಹಾಸನ್ ರಜ್ವಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಟ್ರಸ್ಟ್ ಸದಸ್ಯ ಡಾಕ್ಟರ್ ರಜಾಕ್ ಉಸ್ತಾದ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಟ್ರಸ್ಟ್ ಸದಸ್ಯ ಮಲ್ಲಿಕಾರ್ಜುನ ವಕೀಲರ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ ಭಂಡಾರಿ, ಟ್ರಸ್ಟ್ ಸದಸ್ಯ ನೂರ್ ಮೊಹಮ್ಮದ್, ವಕೀಲರು ಅನ್ವರ್ ವಹೀದಾ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಂಧನೂರಿನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಕೊಡಿ, ಇಲ್ಲ ಪರಿಹಾರ ಕೊಡಿ, ನಿಖಿಲ್ ಕುಮಾರಸ್ವಾಮಿ. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ನೌಕರರ ಫೆಡರೇಷನ್ ನಿಂದ ಪ್ರತಿಭಟನೆ. ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನ ಎಲ್ಲೆಡೆಯೂ ಆಚರಿಸಲಿ ಎಂಆರ್ ಬೇರಿ. ಮತ್ತು ಗಾಲಿಬ್ ಟ್ರಸ್ಟ್ ಇಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನಿಸುವುದು ಅಗತ್ಯ, ನ್ಯಾಯಾಧೀಶ ಮಾರುತಿ ಬಗಾಡೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.